ಇದು ಬಂದ್ಬಿಟ್ಟು ನಿಮಗೆ ಹೈ ಕ್ರಾಸ್ ಹೈಬ್ರಿಡ್ ವೆಹಿಕಲ್, ಹೈಬ್ರಿಡ್ ಸಿಸ್ಟಮಿಂದ ವರ್ಕ್ ಆಗುತ್ತೆ ಈ ವೆಹಿಕಲ್ಲು. ಇದು ಬಂದ್ಬಿಟ್ಟು ನಿಮಗೆ 7 ಸೀಟರ್ 8 ಸೀಟರ್ ಎರಡು ವೇರಿಯಂಟ್ ಅವೈಲೇಬಲ್ ಇದೆ. ಇದರಲ್ಲಿ ಹೆಂಗಂದರೆ ನಿಮಗೆ ಹೈ ಕ್ರಾಸಲ್ಲಿ ಪೆಟ್ರೋಲು ಮತ್ತು ಎಲೆಕ್ಟ್ರಿಕ್ ಎರಡು ಸೋರ್ಸ್ ಆಫ್ ಎನರ್ಜಿಯಿಂದ ವರ್ಕ್ ಆಗುತ್ತೆ ವೆಹಿಕಲ್. ನಿಮಗೆ ಇದರಲ್ಲಿ ಬಂದ್ಬಿಟ್ಟು ಸೆಲ್ಫ್ ಚಾರ್ಜಿಂಗ್ ಇರುತ್ತೆ, ಮೋಟ್ರ್ ಜನ್ರೇಟರು, ಗ್ಯಾಸೋಲಿನ್ ಇಂಜಿನ್ ಇರುತ್ತೆ, 2 ಲೀಟರ್ ಗ್ಯಾಸೋಲಿನ್ ಇಂಜಿನ್ ಇರುತ್ತೆ. ಸೆಲ್ಫ್ ಚಾರ್ಜ್ ಚಾರ್ಜ್ ಮಾಡ್ಬೋದು? ಇಲ್ಲ ಸರ್, ಇದು ಬಂದ್ಬಿಟ್ಟು ನಿಮಗೆ ಬ್ರೇಕ್ ಅಪ್ಲೈ ಮಾಡಿದಾಗ ಚಾರ್ಜ್ ಆಗ್ತಾ ಇರುತ್ತೆ ವೆಹಿಕಲ್ಲು. ಅದಾದಮೇಲೆ ಆಕ್ಸಲರೇಷನ್ ಮಾಡಿದಾಗೆಲ್ಲ ಚಾರ್ಜ್ ಆಗ್ತಾ ಇರುತ್ತೆ. ಟಾರ್ಕ್ ಎನರ್ಜಿ ಎಲ್ಲ ನಮಗೆ ಕನ್ವರ್ಟ್ ಆಗಿ ಎಲೆಕ್ಟ್ರಿಕ್ ಇದು ಬರುತ್ತೆ. ಅದಾದಮೇಲೆ ನಿಮಗೆ ಒಳಗಡೆ ಬಂದ್ಬಿಟ್ಟು 7 ಸೀಟರು ಮತ್ತು 8 ಸೀಟರ್ ವೇರಿಯಂಟ್ಸ್ ಬರುತ್ತೆ ಇದರಲ್ಲಿ. ಬನ್ನಿ, 7 ಸೀಟರು 8 ಸೀಟರ್ ಬರುತ್ತೆ ಸರ್. ಫಸ್ಟ್ ಇನ್ ಕ್ಲಾಸ್ ಸರ್, ಇದು ಬಂದ್ಬಿಟ್ಟು ನಿಮಗೆ 40 lakhs ಬರುತ್ತೆ ಸರ್. ಟಾಪ್ ಎಂಡ್ 33 lakhs ಸ್ಟಾರ್ಟ್ ಆಗುತ್ತೆ ಸರ್. ಇದು ಬಂದ್ಬಿಟ್ಟು ಸೀಟ್ ಎಲ್ಲ ನಿಮಗೆ ಆಟೋಮನ್ ಸೀಟ್ಸ್ ಅಂತ ಬರುತ್ತೆ, ಮತ್ತು ಫ್ಲ್ಯಾಟ್ ಫ್ಲೋರ್ ಇರುತ್ತೆ ಸರ್ ಇದರಲ್ಲಿ ಯಾವುದೇ ಬೇರೆ ವೆಹಿಕಲ್ ಥರ ಅಬ್ಸ್ಟಕಲ್ಸ್ ಏನೂ ಇರೋದಿಲ್ಲ. ಕಾಸ್ಟ್ ಎಷ್ಟು ಅಂತ ಸರ್? 40 lakhs ಬರುತ್ತೆ ಸರ್. 33 lakhs ಸ್ಟಾರ್ಟ್ ಆಗುತ್ತೆ ಹೈಬ್ರಿಡು. 25 ಪೆಟ್ರೋಲ್ ಇಂಜಿನ್ ಮಾತ್ರ ಸ್ಟಾರ್ಟ್ ಆಗುತ್ತೆ, ಬರೀ ಪೆಟ್ರೋಲ್ ವರ್ಷನ್. ಪೆಟ್ರೋಲ್ ವರ್ಷನ್ ಆಯಿತು? ಇಲ್ಲ ಸರ್, ಇದು ಹೈಬ್ರಿಡ್ ವರ್ಷನ್. ಅಲ್ಲ, ಎಲೆಕ್ಟ್ರಿಕ್ ಅಲ್ವಾ ಇದು? ಎರಡು ಸರ್, ಎರಡು ಮಿಕ್ಸು, ಎಲೆಕ್ಟ್ರಿಕ್ಕು ಆ್ಯಂಡ್ ಪೆಟ್ರೋಲ್, ಅದಕ್ಕೆ ಹೈಬ್ರಿಡ್ ಅಂತ ಹೇಳ್ತೀವಿ.